IPL ಹವಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮನೆ ಅಂಗಳದಲ್ಲಿ ಮುಗ್ಗರಿಸಿತು, ಅದು ಕೂಡ KKR ವಿರುದ್ಧ. ಕೋಲ್ಕತ್ತಾ ನಿನ್ನೆ ಒಂದು ರೀತಿಯಲ್ಲಿ ಅದ್ಭುತವಾದಂಥ ಜಯವನ್ನು ಸಾಧಿಸಿತು. ಮೊದಲು ಟಾಸ್ ಗೆದ್ದಂಥ ಕೋಲ್ಕತ್ತಾ ನೈಟ್ ರೈಡರ್ಸ್ ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ, ಹಾಗೆಯೇ ಬೆಂಗಳೂರನ್ನು ಬ್ಯಾಟಿಂಗ್ ಮಾಡಿ ಬನ್ನಿ ಅಂತೇಳಿ ಆಹ್ವಾನವನ್ನು ನೀಡ್ತಾರೆ. ಎಷ್ಟರ ಮಟ್ಟಿಗೆ ಬ್ಯಾಟಿಂಗ್ ವರ್ಕೌಟ್ ಆಯಿತು RCBದು, ಹಾಗೆಯೇ ಬೌಲಿಂಗಲ್ಲಿ ಫೇಲ್ಯೂರ್ ಆಯಿತು, ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲೇದಾಗಿ ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ಪಾಟೀಲ್, ಕ್ರೀಡಾ ವಿಶ್ಲೇಷಕರು ಕೂಡ ಜಾಯ್ನ್ ಆಗಿದ್ದಾರೆ. ಹಾಯ್ ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಪ್ರಿಯಾಂಕಾ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಯ್ ಪ್ರಿಯಾಂಕಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಪಾಟೀಲ್, ನಿನ್ನೆ ಮ್ಯಾಚನ್ನು ನೀವು ನೋಡಿದ್ರಿ, ಗ್ರೌಂಡಲ್ಲೇ ಕುತ್ಕೊಂಡು ನೋಡಿದ್ರಿ, ಕಣ್ ತುಂಬಿಕೊಂಡ್ರಿ. ಇಂಥ ಸೋಲು ನಮಗೆ RCBಗೆ ಆಗುತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೆಂಗೆ? ಎಕ್ಸ್ಪೆಕ್ಟ್ ಮಾಡಿದ್ದೆ ಖಂಡಿತವಾಗ್ಲು. ಟಾಸ್ ಅಲ್ಲೇ ಡಿಸೈಡ್ ಆಗಿತ್ತು. ಅದ್ರ ಜೊತೆಗೆ KKR ಹಿಸ್ಟ್ರಿನೇ ಆಗಿದೆ ಬೆಂಗಳೂರಿನಲ್ಲಿ. ನೋಡಿ, ಯಾವ ತಂಡದ ವಿರುದ್ಧನೂ ಕೂಡ ನಾವು ಇಷ್ಟು ಹೀನಾಯ ಪ್ರದರ್ಶನ ಬೆಂಗಳೂರಿನಲ್ಲಿ ತೋರಿಲ್ಲ KKR. ಇದು ನಾವು ಸತತ ಎಷ್ಟನೇ ಸೋಲು ಗೊತ್ತಾ? 6ನೇ ಸೋಲು ಅವ್ರ ವಿರುದ್ಧ ತವರ್ನಲ್ಲಿ. ನಿಜ. ಮತ್ತೆ ನಾವು 2008ರಿಂದನೂ ಹಿಸ್ಟ್ರಿ ನೋಡ್ಕೊಂಡು ಬಂದ್ರೆ ಮೊದಲ ಮ್ಯಾಚ್ ನಲ್ಲೇ ನಮ್ಮ ಮೇಲೆ ಡಾಮಿನೇಟ್ ಮಾಡಿಬಿಟ್ಟಿದ್ದಾರೆ ಅವರು. KKR ಏನೇ ಇರಲಿ, ಬ್ಯಾಟಿಂಗ್ ಬೀಳಿ ಬೌಲಿಂಗ್ ಬೀಳಿ, RCBನ ಅವರ ನೆಲದಲ್ಲೇ ಸೋಲ್ಸೋದು ಅವರ ಕಾರ್ಯಪ್ರವೃತ್ತವಾಗಿ ಬಂದೇ ಬಿಟ್ಟಿದ್ದಾರೆ ಅವರು. ನಿನ್ನೆ ಕೂಡ ಹಾಗೆ ಮಾಡಿದ್ರು. ಬಟ್ ನಿನ್ನೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ ದಾಖಲೆಗಳು ಇರೋದೇ ಮುರಿಯೋದಕ್ಕೆ ನಮ್ಮ RCB ಅವ್ರು ನಿನ್ನೆ ಗೆಲ್ಬೋದಪ್ಪ ಅಂತ ಹೇಳಿ. ಬಟ್ ನಿನ್ನೆ ಒಂದು ಮ್ಯಾಚ್ ನ ನೋಡಿದ್ರೆ ಈ ಸಲ ಕಪ್ ನಮ್ದೇ ಅನ್ನೋದಂತದನ್ನ ಮತ್ತೆ ಮುಂದಿನ ಸಾರಿಗೆ ನಾವು ತಗೊಂಡು ಹೋಗ್ಬೇಕು ಅಂತಾನೆ ಅನಿಸ್ತು. ಎಂತ ಪ್ರದರ್ಶನ ಅವ್ರು ನೋಡಿದ್ರೆ, ಈಸಿಯಾಗಿ ಬ್ಯಾಟ್ ಎಲ್ಲಾ ಆಕಾಶದಲ್ಲೇ ಹಾರಾಡ್ತಾ ಇದಾವೆ ಬಾಲ್ಗಳು. ಅಷ್ಟೇ ಫಾರ್ಮ್ ನಲ್ಲಿ ಇದ್ದವರು ಇಲ್ಲದೆ ಇರೋರು ಎಲ್ಲರೂ ಕೂಡ ಬಾರಿಸಿದ್ರು. ನಾನ್ ಬರ್ತೀನಿ ಅನ್ನೋ ತರ ಇತ್ತು. ಅಷ್ಟು ಕೆಟ್ಟದಾಗಿತ್ತು ನಮ್ಮ ಬಾಲಿಂಗ್, ಹೇಳ್ತೀನಿ. ಬಟ್ ಅದೇ KKR ಮೊದಲು ಬಾಲಿಂಗ್ ಮಾಡಿದಾಗ RCB ಬ್ಯಾಟ್ಸ್ಮನ್ಗಳು ತಿನ್ಕಾಡ್ತಾ ಇದ್ರು. ವಿರಾಟ್ ಕೊಹ್ಲಿ ಸಹಿತ. ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿ ಆಡಿದ್ರು, ನಿನ್ನೆ ಕ್ರೆಡಿಟ್ ಕೊಡೋಣ. ಬಟ್ ಎಷ್ಟರ ಮಟ್ಟಿಗೆ ತಿನ್ಕಾಡ್ತಾ ಇದ್ರು ಅನ್ನೋದನ್ನ ನಿನ್ನೆ ಮ್ಯಾಚ್ ನೋಡಿದವ್ರಿಗೆ ಗೊತ್ತು. ನಿನ್ನೆ 20 ಡಾಟ್ ಬಾಲ್ಸ್ ನ ಅವ್ರು ಎದುರಿಸಿದ್ದಾರೆ. ಹಾಗಂತ ಅದು ವಿರಾಟ್ ಕೊಹ್ಲಿ ತಪ್ಪು ಅಂತಲ್ಲ, ಅಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ನ ಮಾಡಿದ್ದು ಆಂಡ್ರೂ ರಸೆಲ್ ಅವ್ರನ್ನ ಇಟ್ಕೊಂಡು. ಎಲ್ರಿಗೂ ಗೊತ್ತಾಯ್ತು ಸ್ಲೋ ಬಾಲ್ ಹಾಕಿದ್ರೆ ಯಾರು ಹೊಡಿತಾ ಇಲ್ಲ, ಫ್ಯಾಡಿಗೆ ಹಾಕ್ತಾ ಇದ್ರೆ ಎಲ್ಲರೂ ಹೊಡಿತಾ ಇದಾರೆ ಅನ್ನೋದು. ಎಲ್ಲರೂ ಬಾಲ್ ಕೂಡ ಮಧ್ಯಮ ಏನು ಪಿಚ್ ನಡುವೆ ಹಾಕ್ತಾ ಇದ್ರು, ಕಟ್ ಮಾಡ್ತಾ ಇದ್ರು, ಕಟ್ರ್ ಹಾಕ್ತಾ ಇದ್ರು, ಈಸಿಯಾಗಿ ರನ್ ಗಳನ್ನ ಮಿಸ್ ಮಾಡ್ತಾ ಇದ್ರು. ಕೊನೆಗೆ ಬಂದು ನಮ್ಗೆ ಕಾರ್ತಿಕ್ ಒಂದು 20 ರನ್ ಹೊಡಿಲಿಲ್ಲ ಅಂದಿದ್ರೆ ನಾವು ಇನ್ನೂ ಹೀನಾಯವಾಗಿ ಸೋಲ್ತಿದ್ವಿ. ಒಂದು ಲೆಕ್ಕಾಚಾರದಲ್ಲಿ ಕನ್ವೀನಿಯನ್ಸ್ ಇರಲೇ ಇಲ್ಲ. ನಿನ್ನೆ ನಾವು ಗೆಲ್ಬೇಕು ಅಂತ ಆಟ ಆಡಿದ್ರು ಅಂತ ನನಗೆ ಎಲ್ಲೂ ಅನಿಸಿಲ್ಲ. ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್, ಕ್ಯಾಪ್ಟನ್ಸಿ ಎಲ್ಲದರಲ್ಲೂ ಕೂಡ ನಿನ್ನೆ RCB ತುಂಬಾ ವೀಕ್ ಇತ್ತು. ಎಸ್ ಪಾಟೀಲ್, ಸೋಲೋಕೆ ಪ್ರಮುಖ ಕಾರಣಗಳನ್ನು ಕೂಡ ಹೇಳಿದ್ರಿ. ಪ್ರಿಯಾಂಕಾ, ನಿನ್ನೆ ಮ್ಯಾಚ್ ನೋಡಿ ನಿಮ್ಗೇನು ಅನಿಸ್ತು? RCB ಸೋತೋಯ್ತು, ಎಕ್ಸ್ಪೆಕ್ಟ್ ಮಾಡಿದ್ರ ಈ ಸೋಲನ್ನ ಗೆಲ್ತಿತ್ತು ಅಂತ ಅನ್ಕೊಂಡಿದ್ರೆ ಹೆಂಗೆ? ಫಸ್ಟ್ ಆಫ್ ಆಲ್ RCB ಒಂದ್ ಮ್ಯಾಚ್ ಗೆದ್ದಿದೆ, ಆಮೇಲೆ ಮತ್ತೆ ಸೋತ್ರು ಸೆಕೆಂಡ್ ಮ್ಯಾಚ್. ಸೊ ಥರ್ಡ್ ಮ್ಯಾಚ್ ಆಗಿರೋದ್ರಿಂದ ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಓಕೆ, ಒಂದ್ ಮ್ಯಾಚ್ ಏನೋ ದೇವ್ರಿಗೆ ಬಿಟ್ಕೊಟ್ರು ಅಂತ ಅನ್ಕೊಂಡಿದ್ವಿ. ಮತ್ತೆ ಗೆಲ್ತಾರೆ ಎಲ್ಲ ಕೊಡಕ್ ಆಗಲ್ಲ, ಅದೇ ಥರ್ಡ್ ಮ್ಯಾಚ್ ಗೆಲ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅಷ್ಟೊಂದು ಚೆನ್ನಾಗಿ ಇವ್ರು ಆಡ್ಲಿಲ್ಲ. ಆಕ್ಚುಲಿ ಏನೋ ಆಡ್ತಾ ಇದೀವಿ ಅನ್ನೋ ತರ ಆಡಿದ್ರು. ಸೊ ಅವ್ರಿಗೆ ವೀಕ್ನೆಸ್ ಗೊತ್ತಾಯ್ತಲ್ವಾ, RCB ಅವ್ರು ಈ ತರ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವರು ಕೂಡ KKR ಅವ್ರೇನಿದ್ರು, ಅವರು ಯಾವ ತರ ಬೇಕು ಆ ತರ ಬೌಲಿಂಗ್ ಮಾಡಿದ್ರು, ಚೆನ್ನಾಗಿ ಕ್ಯಾಚ್ ಕೂಡ ಇಟ್ಕೊಂಡ್ರು, ಔಟ್ ಮಾಡಿ ಬಿಸಾಕಿದ್ರು, 6 ವಿಕೆಟ್ ತಗೊಂಡ್ರು. ಸೊ ಆಲ್ ಓವರ್ ಆಗಿ ಚೆನ್ನಾಗಿ ಆಟ ಆಡಿದ್ರೆ ಗೆಲ್ಬಹುದಿತ್ತು ನಮ್ಮವರು. ಚೆನ್ನಾಗಿ ಆಟ ಆಡಲಿಲ್ಲ, ಅದು ನಿಜ. ಬಹಳ ಮೈನಸ್ ಪಾಯಿಂಟ್ಸ್ ಗಳಂತೂ ಕಾಣಿಸ್ತು. ಪಾಟೀಲ್, ಇನ್ನೊಂದು ವಿಚಾರ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಕೊಹ್ಲಿ ಏನೋ ಪ್ರತಿ ಮ್ಯಾಚಲ್ಲೂ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಾರೆ, 70-80 ಆಡ್ತಾ ಇದ್ದಾರೆ. ಆದ್ರೆ ಕೊಹ್ಲಿಗೆ ಅದ್ಭುತವಾದಂಥ ಸಾಥ್ ಎಲ್ಲೂ ಸಿಗ್ತಾ ಇಲ್ವಾ ಅಂತ ನೋಡ್ತಾ ಹೋಗೋದಾದ್ರೆ, ಕ್ಯಾಪ್ಟನ್ ಆಗಿರುವಂಥ ಫ್ಯಾಫ್ ಡು ಪ್ಲೆಸಿಸ್ ಆ ಓವರಲ್ಲಿ ಬೇಕಾಗಿರುವಂಥ ಶಾಟೇ ಅಲ್ಲ ಅದು. ಇನ್ನೊಂದು ಕಡೆಯಲ್ಲಿ ಮ್ಯಾಕ್ಸ್ವೆಲ್ ಅವರ ಲೇಜಿ ಬ್ಯಾಟಿಂಗ್, ತುಂಬಾ ಲೇಜಿಯಾಗಿ ಮ್ಯಾಕ್ಸ್ವೆಲ್ ಆಡ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2-3 ಕ್ಯಾಚ್ ಡ್ರಾಪ್ ಆಯ್ತು. ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸ್ವೆಲ್ ಬೇಗ ಪೆವಿಲಿಯನ್ ಸೇರ್ಬೇಕಿತ್ತು. ಕ್ಯಾಮ್ರನ್ ಗ್ರೀನ್ ಕೂಡ ಅಷ್ಟೊಂದು ಆಟ ಆಡ್ತಾ ಇಲ್ಲ. ದೇಸಿ ಪ್ಲೇಯರ್ಸೇ ಆಡ್ತಾ ಇದ್ದಾರೆ ಇಲ್ಲಿ. ವಿರಾಟ್ ಕೊಹ್ಲಿ ಹಾಗೇನೆ ದಿನೇಶ್ ಕಾರ್ತಿಕ್ ಬಿಟ್ರೆ ಬೇರೆ ಯಾರು ವರ್ಕ್ ಆಗ್ತಾ ಇಲ್ಲ. ನಿನ್ನೆ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ನೀವು ಒಳ್ಳೆ ಪಾಯಿಂಟ್ಸ್ ಹೇಳಿದ್ರಿ. ನೋಡಿ, 3 ಪ್ರಮುಖ ಆಟಗಾರನ ಹಿಡಿದ್ರಿ, ಅದರಲ್ಲಿ ಇನ್ನೊಬ್ಬರನ್ನ ತಗೊಂಡ್ಬಿಡ್ತೀನಿ, ಅಲ್ಜಾರಿ ಜೋಸಫ್. ಖಂಡಿತ ಬೌಲಿಂಗ್ ವಿಭಾಗದಲ್ಲಿ ನಾನು ಅದನ್ನ ಕೇಳ್ಬೇಕು ಅನ್ಕೊಂಡಿದ್ದೆ. 4 ಜನ ಫಾರಿನ್ ಪ್ಲೇಯರ್ಸ್ ನೋಡಿ ಫಾರ್ಮ್ ಆಗಿಲ್ಲ ನಮ್ಗೆ. ನೀವು ಸ್ಟಾರ್ ಆಟಗಾರರೇ ಫಾರ್ಮ್ ಅಲ್ಲಿ ಇಲ್ಲದೆ ಇರುವಾಗ ಹೇಗ್ ಗೆಲ್ಲೋಕ್ ಸಾಧ್ಯ? ನಮ್ಗೆ ಪೇಪರ್ ನಲ್ಲಿ ತುಂಬಾ ಚೆನ್ನಾಗಿದೆ ನಮ್ಮ ಟೀಮು. ಡುಪ್ಲೆಸ್ ಇದಾರಪ್ಪ, ಮ್ಯಾಕ್ಸ್ವೆಲ್ ಇದಾರೆ, ಕೊಹ್ಲಿ ಇದಾರೆ, ಗ್ರೀನ್ ಇದಾರೆ.
ತುಂಬಾ ಚೆನ್ನಾಗಿದೆ ಟೀಮ್ ಮಾತ್ರ. ಬಟ್ ಆಡ್ತಾ ಇರೋದು ಯಾರು? ಕೊಹ್ಲಿನ್ ಬಿಟ್ರೆ ಯಾರು ಕೂಡ ಇಲ್ಲ. ನನಗೆ ಡುಪ್ಲೆಸಿಸ್ ಬರ್ತಾರೆ ಆಸ್ ಅ ಕ್ಯಾಪ್ಟನ್ ಆಗೂ ಕೂಡ ನನಗೆ ಈ ಬಾರಿ ಇಷ್ಟ ಆಗ್ಲಿಲ್ಲ. ಬಾಲಿಂಗ್ ಚೇಂಜಸ್ ಗಳನ್ನ ಕಾಣಿಸ್ತಾ ಇಲ್ಲ, ಮತ್ತೆ ಫೀಲ್ಡಿಂಗ್ ನಿಲ್ಲಿಸುವಂಥದ್ದು ಅಟ್ಯಾಕಿಂಗ್ ಫೀಲ್ಡಿಂಗ್ ಇಲ್ಲ, ಮತ್ತೆ ಅಲ್ಜಾರಿ ಜೋಸಫ್ನ ಪದೇ ಪದೇ ಆಡಿಸ್ತಾ ಇರೋದು. ದೇಶಿ ಆಟಗಾರರು ತುಂಬಾ ಚೆನ್ನಾಗಿ ಬಾಲಿಂಗ್ ಆಗ್ತಾ ಇದ್ದಾರೆ, ಅವ್ರಿಗೆ ಪೂರ್ತಿ ಓವರ್ ಕೊಡದೇ ಇರೋದು, ತುಂಬಾ ಮೈನಸ್ಗಳಿದಾವೆ. ನಿನ್ನೆ ನೀವು ಮ್ಯಾಕ್ಸ್ವೆಲ್, ನನಗೆ ಏನು ಗೊತ್ತಾ, ಮ್ಯಾಕ್ಸ್ವೆಲ್ ಸುಮ್ಮನೆ ಬಂದು ನಾನು ಒಂದು 2-3 ಬಾಲ್ ಆಡಿ ಹೋಗ್ಬೇಕು ಅನ್ನೋ ಥರನೇ ಇತ್ತು. 2 ಜೀವದಾನ ಸಿಕ್ಕಿದೆ, ಈಸಿ ಕ್ಯಾಚ್ಗಳು, ಅದನ್ನ ಎಷ್ಟು ಚೆನ್ನಾಗಿ ಉಪಯೋಗ ಮಾಡ್ಕೋಬಹುದಾಗಿತ್ತಪ್ಪ. ನನಗನ್ಸಿದ ಮಟ್ಟಿಗೆ ಮ್ಯಾಕ್ಸ್ವೆಲ್ ಫಾರ್ಮ್ನಲ್ಲಿ ಇಲ್ಲದೆ ಇರೋದೇ ನಮಗೆ ದೊಡ್ಡ ಸಮಸ್ಯೆ. ಕಳೆದ ಬಾರಿ ಅವ್ರು ಫಾರ್ಮ್ನಲ್ಲಿ ಇದ್ರು, ಬಂದ ತಕ್ಷಣ ಚಚ್ತಾ ಇದ್ರು, ಒಂದು 30-40 ರನ್ ಬರ್ತಾ ಇತ್ತು, ಅದನ್ನೇ ಒಂದು ಸ್ವಲ್ಪ ಲೀಡ್ ಮಾಡಿಕೊಂಡು ಯಂಗ್ಸ್ಟರ್ಸ್ಗಳು ದೊಡ್ಡ ಸ್ಕೋರ್ ಮಾಡ್ತಾ ಇದ್ರು. ಬಟ್ ನಿನ್ನೆ ಮಾತ್ರ ಎಲ್ಲೂ ಕೂಡ ಅದು ಕಾಣಿಸ್ಲೇ ಇಲ್ಲ. ನಮಗೆ ಹಳೆಯ ಹುಲಿ ಏನು ಕಾರ್ತಿಕ್ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಕೂಡ ಕನ್ವಿನ್ಸ್ ಮಾಡ್ತಾ ಇಲ್ಲ. ಕೊಹ್ಲಿ ನನಗೆ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು, ನಾನು ಅವಾಗಲೇ ಹೇಳಿದೆ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು. ವಿಚಾರಕ್ಕೆ ಬರೋದಾದ್ರೆ, ಕೊಹ್ಲಿಗೆ ಯಾರಾದ್ರೂ ಸಾಥ್ ಕೊಟ್ಟಿದ್ರೆ, ಇನ್ನೂ ಒಳ್ಳೆ ಪಾರ್ಟ್ನರ್ಶಿಪ್ ಕೊಹ್ಲಿ ಜೊತೆ ಆಡಿದ್ರೆ, ಅದು ಕ್ಯಾಮ್ರನ್ ಗ್ರೀನ್ ಆಗಿರ್ಬೋದು, ಮ್ಯಾಕ್ಸ್ವೆಲ್ ಆಗಿರ್ಬೋದು, ರಜತ್ ಪಟ್ಟಿದಾರ್, ಯಾರಾದ್ರೂ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟಿದ್ರೆ ಕೊಹ್ಲಿ ಒಂದು 120 ಹೊಡಿಬೋದಿತ್ತ? ಹಿಂಗೆ ಇಲ್ಲ ಅಷ್ಟ್ರ ಮಟ್ಟಿಗೆ. ಆಕ್ಚುಲಿ ನಿನ್ನೆ KKR ಬಾಲಿಂಗ್ ಫೇಸ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಸುಮ್ಮನೆ ರನ್ ಬಂದಿದೆ ಕೊಹ್ಲಿ ಬ್ಯಾಟ್ ಇಂದ, ಇಲ್ಲ ಅನ್ನಲ್ಲ. ಬಟ್ ನಿನ್ನೆ ಆಟವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸ್ಲೋ ಬಾಲ್ಗಳಲ್ಲಿ ಒಂದೂ ಕೂಡ ಪಿಕ್ ಮಾಡ್ತಾ ಇರಲಿಲ್ಲ. ಆಮೇಲೆ ಆ ಸ್ಲೋ ಬಾಲ್, ಕಟ್ಟರ್ ಬಾಲ್, ರಸೆಲ್ ಬಾಲ್ಗಳನ್ನ ಅದ್ಭುತವಾಗಿ ಹೋಗಿದ್ರು. ಆರಂಭದಲ್ಲಿ ಅವ್ರಿಗೆ ಗೊತ್ತಿತ್ತು ಸ್ಲೋ ಬಾಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅವ್ರು ತುಂಬಾ ಅದ್ಭುತವಾಗಿ ಮಾಡಿದ್ರು. ನೋಡಿ, ಇವರಾಗಿರ್ಬೋದು, ಅಂಕುಶ್ ರಾಯ್ ಕೂಡ ತುಂಬಾ ಚೆನ್ನಾಗಿ 2 ಓವರ್ 6 ರನ್ ಕೊಟ್ಟಿದ್ದಾರೆ. ಹರ್ಷಿತ್ ರಾಣಾ ಎಕ್ಸ್ಪೆನ್ಸಿವ್ ಆದ್ರು, ಇಲ್ಲ ಅನ್ನಲ್ಲ. ಬಟ್ ಕೊನೆಗೆ ಅವರು ಕೂಡ ಸ್ಲೋ ಬಾಲ್ಗಳನ್ನು ಹೋಗಿದ್ರು. ನಮ್ಮವ್ರು ಇದನ್ನೇ ಮಾಡಲಿಲ್ಲ. ನನಗನ್ಸಿದ ಮಟ್ಟಿಗೆ ಒಳ್ಳೆ ಸಾಥ್ ಬೇಕಾಗಿದೆ. ನೀವು ಹೇಳ್ದಂಗೆ ಡುಪ್ಲೆಸಿ ಒಂದು ಸ್ವಲ್ಪ ಪವರ್ ಪ್ಲೇ ಮುಗಿಯುತ್ತಾನಾದ್ರೂ ನಿಲ್ಲಪ್ಪ ದೇವ್ರೆ ಅನ್ನೋ ಥರ ಬೇಡ್ಕೋಬೇಕು. ಅದರ ನಂತರ ನಮಗೆ ನೋಡಿ ರಜತ್ ಪತ್ತೇದಾರ್ ಬರ್ತಾ ಇದ್ರು, ನಿನ್ನೆ ಅದ್ರ ಬದಲಾಗಿ 2 ಮ್ಯಾಚಿಂದ ಗ್ರೀನ್ನ ಕಳಿಸ್ತಾ ಇದ್ದಾರೆ. ಗ್ರೀನ್ ಅದು ಹೇಗೆ ಗೊತ್ತಾ, ಮೊದಲು ಆರಂಭದಲ್ಲಿ ಒಂದು 10 ಬಾಲ್ ತಿಂತಾರೆ, ಡಾಟ್ಸ್ ಬಾಲ್ಗಳು, ಪವರ್ ಪ್ಲೇ. ನೀವು ಅಲ್ಲಿ ನಮಗೆ ತುಂಬಾ ಪ್ರೆಷರ್ ಕೊಟ್ಟು ಆಮೇಲೆ ಹೊಡೆಯೋದಕ್ಕೆ ಹೋಗ್ತಾರೆ, ವಿಕೆಟ್ನ ಒಪ್ಪಿಸ್ಕೊಳ್ತಾ ಇದ್ದಾರೆ. ನಂತರ ಬಂದಂತ ಆಟಗಾರ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತಾ ಇದ್ದಾರೆ, ಆರಂಭದಲ್ಲೇ ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ, ವಿಕೆಟ್ಗಳನ್ನು ತಗೋತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ 11ರ ಬಳಗವನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ ಇವರು ಎಡವಿದ್ರು ಅಂತ ಅನ್ಸುತ್ತೆ RCB. ಎಸ್ ಪಟೇಲ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಎಡವಟ್ಟುಗಳು ಸಾಕಷ್ಟು ಆಗಿವೆ ಟೀಮ್ ಸೆಲೆಕ್ಷನ್ ಅಲ್ಲಿ. ಪ್ರಿಯಾಂಕಾ, ಇನ್ನೊಂದು ಕಡೆಯಲ್ಲಿ ನಿಮ್ಗೆ ನಿನ್ನೆ ಮ್ಯಾಚ್ ನೋಡಿದ್ರಿ, ಎರಡೂ ತಂಡದಲ್ಲಿ ಏನ್ ಇಷ್ಟ ಆಯ್ತು ಅಂತೇಳಿ? ಇಷ್ಟ ಅಂತ ಬಂದಾಗ KKR ಫೀಲ್ಡಿಂಗ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ಅವರು ನಮ್ಗೇನು ಫೀಲ್ಡಿಂಗ್ ಮಾಡ್ತಾ ಇದ್ರು RCB ಅವ್ರಿಗೆ ತುಂಬ ಸ್ಟ್ರಾಂಗ್ ಆಗಿ ಅವರು ಫಿಕ್ಸ್ ಆಗಿದ್ರು. ಯಾವ ಥರ ಲೈಕ್ ತುಂಬ ನಮ್ಮವ್ರು ಏನು ಮಾಡ್ತಾರೆ ಅಂದರೆ 6-4 ಹೊಡಿಯೋದ್ರಲ್ಲಿ ನಾರ್ಮಲಿ ಹೊಡಿತಾರೆ. ಬಟ್ ಏನಾಗುತ್ತೆ ಅಂತಂದರೆ ಅದು ಕ್ಯಾಚ್ಗೇನೆ ಕಾರಣ ಆಗಿ ಔಟ್ ಆಗಿಬಿಡ್ತಾರೆ. ಅದೇ ಮೋಸ್ಟ್ ಆಫ್ ದ ಥಿಂಗ್ ಆಗೋದು ನಮ್ಮ ಟೀಮಲ್ಲಿ ಅಂತ ಬಂದಾಗ. ಸೊ ಇದೊಂದು KKR ಅಲ್ಲಿ ಇದು ಇಷ್ಟ ಆಯಿತು. ನಮ್ಮ ಟೀಮ್ RCB ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರು ಏನೋ ಒಂದು ಮಟ್ಟಕ್ಕೆ ಮ್ಯಾಚ್ನ ತೊಗೊಂಡು ಬಂದಿದ್ದಾರೆ. ಒಂದು 83 ರನ್ಸ್ ಏನೋ ಮಾಡಿದ್ದಾರೆ. ಅದು ಒಂದು ಇದಾದ್ರೆ ಅವ್ರಿಗೆ ಯಾರಾದ್ರೂ ಸಾಥ್ ಕೊಟ್ಟಿದ್ರೆ, ಪಾಟೀಲ್ ಸರ್ ಹೇಳಿರೋ ತರ ಯಾರಾದ್ರೂ ಸಾಥ್ ಕೊಟ್ಟಿದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಆಗ್ಬೋದಿತ್ತು ಮ್ಯಾಚ್ ಅಂತ. ಎಸ್ ಪಾಟೀಲ್, ಇನ್ನೊಂದು ಕಡೆಯಲ್ಲಿ ಈ ಫಾರಿನ್ ಪ್ಲೇಯರ್ಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಿನ್ನೆ RCB ಬೌಲಿಂಗ್ ಹೆಂಗಿತ್ತು ಅಂತ ಹೇಳಿದ್ರೆ, ಓಡ್ಕೊಂಡು ಬಂದು ಬೌಲ್ನ ಎಸಿತಾ ಇದ್ದ, ಏನೂ ಇರ್ಲಿಲ್ಲ ಆ ಬೌಲ್ನಲ್ಲಿ. ಅಲ್ಜಾರಿ ಜೋಸೆಫ್ ಅವ್ರನ್ನ ಪದೇ ಯಾಕೆ ಆಡಿಸ್ತಾ ಇದಾರೆ? ಈಗ ಒಂದು ಟ್ರೋಲ್ ನೋಡ್ಕೊಂಡು ಬಂದೆ, ಹೆಂಗೆ ರೋಸ್ಟ್ ಮಾಡ್ತಾ ಇದಾರೆ ಅಲ್ಜಾರಿ ಜೋಸೆಫ್ನ ಅಂತ ಹೇಳಿದ್ರೆ, ಸಾಕಪ್ಪ ಏರ್ಪೋರ್ಟಿಗೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ, ನಿಮ್ಮ ಮನೆಗೆ ಹೋಗ್ಬಿಡು ಅಂತೇಳಿ. ಅಷ್ಟರ ಮಟ್ಟಿಗೆ ಅವ್ರ ಮೇಲೆ ಅಸಮಾಧಾನ, ಬೇಜಾರು ಆಗ್ತಾ ಇದೆ. ಯಾಕೆ ಅವ್ರನ್ನ ಪದೇ ಆಡಿಸ್ತಾ ಇದಾರೆ ಅಂತೇಳಿ ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲಪ್ಪ. ಅವ್ರ ಬದಲಾಗಿ ಒಳ್ಳೆ ಬೌಲರ್ ಇದ್ದಾರೆ. ಎಂತ ಬಾಲಿಂಗು, ಅವ್ರು ಮುಂಬೈಯಲ್ಲಿ ಎಂತ ಒಳ್ಳೆ ಸ್ಲೋ ಬೌಲರ್ಗಳನ್ನ ಹಾಕ್ತಾರೆ, ಬೌನ್ಸ್ ಬಾಲ್ಗಳನ್ನ ಹಾಕ್ತಾರೆ, ವೇಗ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಜಾರಿ ಜೋಸಫ್ ಏನ್ ಗೊತ್ತಾ, ಬೌನ್ಸ್ ಹಾಕ್ತಾರೆ, ವೇಗ ಇದೆ, 2ರಲ್ಲಿ ಇದನ್ನ ಬಿಟ್ರೆ ಬೇರೆ ಏನು ಮಾಡಲ್ಲ ಅವರು. ಯಾರ್ಕರ್ ಅಂತೂ 3 ಮ್ಯಾಚಲ್ಲಿ ನಾನು ನೋಡೇ ಇಲ್ಲ, ವೈಡ್ ಯಾರ್ಕರು ಅವ್ರು ಹಾಕಿದ್ ನೋಡಿಲ್ಲ. 1-2 ಬಾಲ್ ಡಾಟ್ ಮಾಡ್ತಾರೆ, 4 ಬಾಲಲ್ಲಿ ಹೊಡಿಸ್ಕೊಳ್ತಾನೆ ಇದ್ದಾರೆ. ನಿಜ ಹೇಳ್ತೀನಿ, 11.5 ಕೋಟಿ ಅಷ್ಟು ದುಡ್ಡು ಕೊಟ್ಟು ಇವ್ರನ್ನ ತಗೊಂಡಿದ್ದೆ ವೇಸ್ಟ್. ಮತ್ತೆ ಹೋಗ್ಲಿ ಅಂತ ಬಹಳ ಸಲ ಮಾಡ್ಬಿಟ್ಟಿದೀವಿ ನಾವು. ತುಂಬಾ ದುಡ್ಡು ಕೊಟ್ಟು ತಗೊಂಡ್ ಬಂದಂತ ಯಾವ ಸ್ಟಾರ್ ಪ್ಲೇಯರು ನಮ್ಮ ಹತ್ರ ಆಡಲ್ಲ. ಮತ್ತೆ ಅದೇ ಬೇರೆ ಟೀಮ್ ಹೋಗಿ ನೀವು ಅದ್ಲೇ ಒಂದು 50 ಲಕ್ಷ 1 ಕೋಟಿ ತಗೊಂಡಿರ್ತಾರೆ, ಅವ್ರು ಬಿರಿ ಹೊಡಿತಿರ್ತಾರೆ. ನಮ್ಮ RCB ಹಣೆ ಬರನೇ ಅದು ಮೊದ್ಲಿಂದನೂ ಹಿಂಗೆ ಇದೆ. ಬಟ್ ಇಲ್ಲಿ ಕೂಡ ಇವರು ಹಂಗೆ ಮಾಡ್ಬಿಟ್ರೆ ನಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಿನ್ನೆ ಒಂದು ಒಳ್ಳೆ ಮೂವ್ ಅಂತ ಅನ್ಸಿದ್ದು ವಿಜಯ್ ಕುಮಾರ್ ಅವ್ರನ್ನ ತಗೊಂಡ್ ಬಂದಿದ್ದು ತುಂಬಾ ಚೆನ್ನಾಗಿ ಹಾಕಿದ ಆತ ಬಾಲಿಂಗ್, ಅದ್ಭುತವಾಗಿ ಬಾಲಿಂಗ್ ಹಾಕಿದ್ರು. ಅಂತವ್ರನ್ನ ಇಟ್ಕೊಂಡು ಇವರು ಇಂಥವ್ರನ್ನ ಆಡಿಸ್ತಾರೆ ಅಂದ್ರೆ ನನಗೂ ಬೇಜಾರು. ಮತ್ತೆ ನಿನ್ನೆ ಅಕಸ್ಮಾತ್ ಆಗಿ ಅಲ್ಲಿ ನಮ್ಗೆ ಬೇರೆ ಆಟಗಾರನಿಗೆ ಏನಾದ್ರು ಬ್ಯಾಟಿಂಗ್ ನಲ್ಲಿ ಬಂದಿತ್ತು ಅಂತಂದ್ರೆ ಲ್ಯಾಂಬ್ರೋರ್ ಬರ್ತಿದ್ರು, ಇವ್ರಿಗೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ನನಗನ್ಸಿದ ಮಟ್ಟಿಗೆ
ಬಾಲಿಂಗ್ ತುಂಬಾನೇ ಖರಾಬ್ ಆಗಿದೆ. ದಯಾಳ್ ಬೇಕಾಗಿಲ್ಲ, ಎಂತ ಬಾಲಿಂಗ್ ಆಗ್ತಾನೆ. ಆರಂಭದಲ್ಲಿ ನೀವು ಪವರ್ ಪ್ಲೇ ನಲ್ಲಿ ಸ್ವಿಂಗ್ ಮಾಡ್ತೀರಾ, ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಈತನ ಹತ್ರ. ಡೆತ್ ಓವರ್ಸ್ ನಲ್ಲಿ ಸ್ಪೆಷಲಿಸ್ಟ್ ಆಗೋದೇ ಇಲ್ಲ. ಫೀಲ್ಡಿಂಗ್ ಕೂಡ ಅಷ್ಟೇ, ನಿನ್ನೆ ಒಂದು ಕ್ಯಾಚ್ ಬಿಟ್ರು, ಏನು ನೋಡಿ ನೀವು ಅಂತ ಪ್ರೆಷರ್ ಟೈಮ್ ನಲ್ಲಿ ಒಂದು ಒಳ್ಳೆ ಕ್ಯಾಚ್ ನ ಹಿಡಿದಾಗ ಎದುರಾಳಿ ತಂಡಕ್ಕೆ ಒಂದ್ ಸ್ವಲ್ಪ ನಡ್ಕ ಹುಟ್ಟುತ್ತೆ. ನೀವು ಕ್ಯಾಚ್ ಗಳನ್ನ ಮಿಸ್ ಮಾಡ್ತಾರೆ, ಫೀಲ್ಡಿಂಗ್ ಮಿಸ್ ಮಾಡಿದ್ರು, ಹಿಡಿಯೋದು ಬಾಲ್ ನ ಕಾಲಲ್ಲಿ ಹಿಡಿಯೋದಕ್ಕೆ ಹೋಗ್ತಾರೆ. ನನಗೇನೋ ಆತನನ್ನ ಆಡ್ಸೋದು ಡೌಟ್, ಬೇಡ ಅನ್ಸುತ್ತೆ. ಇನ್ನು ಕ್ಯಾಮ್ರಾನ್ ಗ್ರೀನ್ ನಾವು ಎಷ್ಟು ಕೋಟಿ ಕೊಟ್ಟು ತಗೊಂಡ್ಬಂದ್ರೆ ಏನ್ ಮಾಡ್ತಾ ಇದ್ದಾನಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಮೈನಸ್ ಗಳನ್ನ ಹೇಳ್ತಾ ಹೋಗ್ಬಿಟ್ರೆ ಈಗ ಹೆಂಗ್ ಗೊತ್ತಾ, ಒಂದ್ ತಂಡ ಗೆದ್ದಾಗ ಎಲ್ಲಾ ಪ್ಲಸ್ ಗಳನ್ನೇ ನೋಡ್ತಾ ಇರ್ತೀವಿ ನಾವು. ಅವ್ರು ಚೆನ್ನಾಗಿ ಆಡಿದ್ರು, ಇವ್ರು ಬಾಲಿಂಗ್ ಚೆನ್ನಾಗಿ ಹಾಕಿದ್ರು, ಇಲ್ಲಿ ನಮಗ್ ಬಂತು. ಮೈನಸ್ ಎಲ್ಲಿ ಹುಡುಕ್ತಿವಿ ಗೊತ್ತಾ, ಹಿಂಗ ಸೋತಾಗ ಬರೀ ಜಸ್ಟ್ ಆ ಮ್ಯಾಚ್ ದಷ್ಟೇ ಹುಡುಕಲ್ಲ ನಾವು. ಆಯ್ಕೆ ಸಮಿತಿಯಿಂದ ಹಿಡಿದು, ಆತನಿಗೆ ದುಡ್ಡು ಕೊಟ್ಟಿರೋದ್ರಿಂದ ಹಿಡಿದು, ಇವ್ರ 16 ವರ್ಷದ ಹಿಸ್ಟ್ರಿಯಿಂದ ಹಿಡಿದು ಎಲ್ಲವನ್ನೂ ಹುಡುಕ್ತಿವಿ. ನನಗನ್ಸಿದ ಮಟ್ಟಿಗೆ ಹಂಗೇನಾದ್ರೂ ಮೈನಸ್ ಗಳನ್ನ ತೆಗೆದು ಇಡಕ್ ಹೋದ್ರೆ ಒಂದು ಬೆಟ್ಟನೇ ಮಾಡ್ಬೋದು RCB ಮೇಲೆ. ಎಸ್ ಪಾಟೀಲ್, ಇನ್ನೊಂದು ವಿಚಾರ, ರಜತ್ ಪಾಟಿದಾರ್ ಅವರ ಬ್ಯಾಟ್ ಇಂದ ಹೇಳ್ಕೊಳ್ಳುವಂತ ರನ್ ಬರ್ತಾ ಇಲ್ಲ. ಕಳೆದ ಸೀಸನ್, ಅದಕ್ಕಿಂತ ಮುಂಚಿನ ಸೀಸನ್ ನಲ್ಲಿ ಏನ್ ರಜತ ವೈಭವ ಬಂದಿತ್ತು ಅದು ಬರ್ತಾ ಇಲ್ಲ. ಅವ್ರ ಬದಲಾಗಿ ಬೇರೆಯವ್ರನ್ನ ಆಡಿಸಬಹುದಾ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಸುಯೇಶ್ ಪ್ರಭು ದೇಸಾಯಿ ಇದಾರೆ, ಲ್ಯಾಂಬ್ರೋರ್ನ ಕಳಿಸಬಹುದು ಅವ್ರ ಜಾಗಕ್ಕೆ. ಬ್ಯಾಟಿಂಗ್ ಹೆಂಗೋ ಸ್ಟ್ರಾಂಗ್ ಆಗಿದೆ, ಅವ್ರನ್ನ ಚೇಂಜ್ ಮಾಡಬಹುದು. ಇನ್ನೊಂದ್ ಕಡೆಯಲ್ಲಿ ಆಗ್ಲೇ ಅಲ್ಜರಿ ಜೋಸೆಫ್ ಬಗ್ಗೆ ಹೇಳ್ತಾ ಇದ್ರಿ, ಟೋಪ್ಲಿ ಇದಾರೆ, ಲುಕಿ ಫರ್ಗ್ಯೂಸನ್ ಇದಾರೆ, ಇವ್ರನ್ನು ಆಡಿಸಬಹುದಲ್ವಾ 11 ಅಲ್ಲಿ ಅಂತ ಹೇಳಿ. ವಿಲ್ ಜಾಕ್ಸ್ ಇದಾರೆ, ನಿಜ ಕೂಡ ನಮ್ಗೆ ಸ್ಟ್ರಾಂಗ್ ಆಗುತ್ತೆ. ನೀವು ಹೇಳ್ದಂಗೆ ನಿಜ, ಸುಯೇಶ್ ಪ್ರಭುದೇಸಾಯಿ ಇದಾರೆ, ಒಳ್ಳೆ ನಮ್ಗೆ ಬ್ಯಾಟರ್ ಕೂಡ ಸಿಗ್ತಾರೆ. ಏನ್ ಗೊತ್ತಾ, ರಜತ್ ಪತೆದಾರಂದು ಒಂದು ಹಣೆ ಬರ ಏನಂದ್ರೆ, ಮೊದಲು ಆರಂಭದಲ್ಲಿ 2ನೇ 3ನೇ ಸ್ಥಾನ ಕಳಿಸಿದ್ರು, ಆಮೇಲೆ 4ನೇ ಸ್ಥಾನ ಕಳಿಸಿದ್ರು 2ನೇ ಮ್ಯಾಚ್ ಅಲ್ಲಿ. ನಿನ್ನೆ ಮ್ಯಾಚ್ ಅಲ್ಲಿ ಆಸ್ ಎ ಫಿನಿಶರ್ ಆಗಿ ಕಳಿಸ್ತಾರೆ. ಒಂದು ಸ್ಥಾನ ಫಿಕ್ಸ್ ಇಲ್ಲ ಅವ್ರಿಗೆ. ಒಂದು ಆತ ಎಂತ ಪ್ಲೇಯರ್ ಅಂತಂದ್ರೆ ಪವರ್ ಪ್ಲೇ ನಲ್ಲಿ ಆಡುವಂತ ಪ್ಲೇಯರ್, ಆತ ಫಿನಿಶರ್ ಅಲ್ಲ. ಎಷ್ಟು ಒಂದು 6ರಿಂದ ಅಥವಾ 3-4 ಓವರಿಂದ ಒಂದು 12 ಓವರ್ ತನಕನೂ ರನ್ ತಂದು ಕೊಡುವಂತ ಆಟಗಾರ. ಆತನ ನೀವು ಫಿನಿಶರ್ ಆಗಿ ತಗೊಳ್ತೀರಿ, ಒಂದ್ಸರಿ ಮಧ್ಯಮ ಕ್ರಮಾಂಕದಲ್ಲಿ ಆಡಿಸ್ತೀರಿ, ಒಂದ್ಸರಿ ಬೇರೆ ಕಡೆ, ಒಂದೊಂದು ಬಾರಿ ಒಂದೊಂದ್ ತರ ಆಡಿದಾಗ ಆಟಗಾರನ ಮೇಲೂ ಪ್ರಭಾವ ಬೀರುತ್ತೆ. ಪತೆದಾರ್ ಒಂದು ಒಳ್ಳೆ ಆಟಗಾರ, ಇಲ್ಲ ಅನ್ನಲ್ಲ. ಈ ಹಿಂದಿನ ಟೆಸ್ಟ್ ಅಲ್ಲಿ ಆತ ಒಂದು ಇಂಜುರಿ ಆಗಿದೆ ಅವನಿಗೆ, ಇಲ್ಲ ಅನ್ನಲ್ಲ. ಬಟ್ ಅದಾದ್ಮೇಲೂ ಕೂಡ ಆಡಿಸೋ ಅವಶ್ಯಕತೆ ಇತ್ತ ಅನ್ನೋದು ನನಗೂ ಇದೆ, ಬೇಕಾಗಿಲ್ಲ ಅಂತಿದೆ. 3 ಮ್ಯಾಚ್ ಫೇಲ್ ಆಗಿದ್ದಾರೆ, ಬಟ್ ನೆಕ್ಸ್ಟ್ ಮ್ಯಾಚ್ ಲ್ಯಾಂಬ್ರೋರ್ನ ಆಡಿಸಬಹುದು ಇದರಲ್ಲಿ ಅಂತ ಅನ್ಕೋತೀನಿ ನಾನು. ಅದ್ರ ಜೊತೆಗೆ ನೀವು KKRದು ನಾವು ನಿಜವಾಗ್ಲೂ ಮಾತನಾಡಲೇಬೇಕು. ಈ ಸುನಿಲ್ ನಾರಾಯಣ್ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ನಿಜ, ನಾನು ಆ ಪಾಯಿಂಟ್ ನ ರೈಸ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸುನಿಲ್ ನಾರಾಯಣ್ ಆಸ್ ಅ ಬೌಲರ್ ಆಗಿ, ಬ್ಯಾಟರ್ ಆಗಿ ಬಂದು ಓಪನಿಂಗ್ಸ್ ಬಂದು ಎಷ್ಟು ಡ್ಯಾಮೇಜ್ ಮಾಡಿದ್ರು ನಿನ್ನೆ ಇಡೀ ಮ್ಯಾಚ್ ನ ಅಂತ ಹೇಳಿ, ಅದ್ರ ಬಗ್ಗೆ ಹೇಳ್ತಾ ಹೋಗಿ ಪಾಟೀಲ್. ಒಂದೇನ್ ಗೊತ್ತಾ, ಅವ್ರು 5 ವರ್ಷ ಆದ್ಮೇಲೆ ಈಗ 40 ರನ್ ಮೇಲೆ ಹೊಡೆದಿದ್ದು, ಅದು ಕೂಡ RCB ಮೇಲೇನೆ ಹೊಡೆದ್ರು ವಾಪಸ್ಸು. ನನಗೆ ಏನೋಪ್ಪ, ಈ ಸುನಿಲ್ ನಾರಾಯಣ್ ಬರ್ತಾರೆ RCB ಅಂದ್ರೆ ಇದು ಎಲ್ಲಿಂದ ಕೋಪನ ಹೊಡಿತಾನೆ ಇರ್ತಾರೆ. ಅದು ಎಂಥದ್ದೇ ಬೌಲರ್ ಆಗಿರ್ಲಿ, ಇವ್ರಷ್ಟೇ ಅಲ್ಲ, ಬೇರೆ ಯಾವ ಬೌಲರ್ಸ್ಗಳಿಗೂ ಕೂಡ ಅಷ್ಟೇ ಕೊಟ್ಟಿದ್ದಾರೆ ಅವರು. ನಿನ್ನೆ ಎಂತ ಆಟ ಆಡಿದ್ರು ನೋಡಿ 6 overs ಅಲ್ಲೇ 75 ಬಂದಾಗ ನೀವು ಎಲ್ಲಿದೆ ಗೆಲ್ಲೋ ಚಾನ್ಸಸ್? ಅಲ್ಲೇ ಕರೆಗೆ ಹೋಗ್ಬಿಡ್ತು. ಸುನಿಲ್ ನಾರಾಯಣ್ 22 ಬಾಲ್ ಅಲ್ಲೇ 47, 5 6, 2 ಬೌಂಡ್ರಿ. ಫಿಲಿಪ್ ಸಾಲ್ಟ್ ನಾನು ಅನ್ಕೊಂಡೇ ಇರ್ಲಿಲ್ಲ ಇಂಥ ಓಪನಿಂಗ್ ಬರುತ್ತೆ ಅಂತ ಹೇಳಿ, ಅದ್ಭುತವಾಗಿ ಆಡಿದ್ರು. ವೆಂಕಟೇಶ್ ಅಯ್ಯರು ಮತ್ತೆ ಶ್ರೇಯಸ್ ಅಯ್ಯರ್ ಫಾರ್ಮ್ ಅಲ್ಲೇ ಇರ್ಲಿಲ್ಲ ರೀ ಇವರಿಬ್ರು. ಇವರು RCB ಮೇಲೆ ಫಾರ್ಮ್ ಬರ್ತಾರೆ ಅಂದ್ರೆ, ನೀವು ಎಂಥದ್ದೇ ಆಟಗಾರರನ್ನ ಫಾರ್ಮ್ ಬರ್ಬೇಕು ಅಂತಂದ್ರೆ ಬರ್ರಿ RCB ಜೊತೆ ಆಡ್ರಿ ಅನ್ನುವಂತ ಪರಿಸ್ಥಿತಿಯಲ್ಲಿದೆ. ಅಷ್ಟು ಖರಾಬ್ ಆಗಿದೆ ನಮ್ಮ ಬೌಲಿಂಗ್. ಮೊದಲೆಲ್ಲ ನಾವು ನೋಡಿ, ನೀವು ಚಹಲ್ ಇದ್ದಾಗ, ಹಸರಂಗ ಇದ್ದಾಗ ಒಂದು ಹೋಪ್ ಇರ್ತಿತ್ತು, ಪವರ್ ಪ್ಲೇ ನಲ್ಲಿ ಒಂದ್ ಸ್ವಲ್ಪ ರನ್ ಹೋದ್ರೂ ಕೂಡ ಚಹಲ್ ಇದಾರಪ್ಪ, ಎಲ್ಲೋ ಕಂಟ್ರೋಲ್ ಮಾಡ್ಬೋದು, ಹಸರಂಗ ಇದಾರ ವಿಕೆಟ್ ತೆಗಿಬಹುದು ಅನ್ನುವಂಥದ್ದಿತ್ತು. ಈಗ ಯಾರ ಮೇಲೆ ಭರವಸೆ ಇಡ್ತೀರಿ ನೀವು? ಡಗಾರ್ ಒಳ್ಳೆ ಬೌಲಿಂಗ್ ಮಾಡ್ತಾ ಇದಾರೆ, ಡಗಾರ್ ಇಲ್ಲ ಅನ್ನಲ್ಲ, ಬಟ್ ವಿಕೆಟ್ಸ್ ಬರ್ತಾ ಇಲ್ಲ. ಮತ್ತೆ ಅವ್ರ ಮೇಲೆ ಕ್ಯಾಪ್ಟನ್ ಹೋಪೇ ಇಲ್ಲ ನನ್ನ ಪ್ರಕಾರ. ಅವ್ರಿಗೆ ಪೂರ್ತಿ ಕಂಪ್ಲೀಟ್ ಓವರ್ಸೇ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಮೈನಸ್ಗಳಿದ್ದಾಗ ಗೆಲುವು ಅಸಾಧ್ಯ ನನ್ನ ಪ್ರಕಾರ. ಎಸ್ ಪಾಟೀಲ್, ನಿನ್ನೆ ಬೆಂಗಳೂರು ಮ್ಯಾಚ್ ಆಗಿತ್ತು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟು